ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀವಿ. ಇದು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮಸ್ತ್ ಅಂಕರ್ ಮಸ್ತಾಗಿರುತ್ತೆ. ಇದನ್ನು ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣಂತ ಬರ್ರಿ. ಫಸ್ಟ್ ಐಟಮ್ ನೋಡ್ಕೊಂಬರೋಣಂತ. ಫಸ್ಟ್ ಇಲ್ಲಿ ಅರ್ಧ kg ಅಷ್ಟು ಚಿಕನ್ ತೊಗೊಂಡಿವಿ ನೋಡಿರಿ. ನೆಕ್ಸ್ಟು ಉಳ್ಳಾಗಡ್ಡಿ, ಟಮಾಟಿ, ಅರಿಶಿನ ಪುಡಿ, ಖಾರದ ಪುಡಿ, ಹಸಿಕಾಯಿನ ಹೆಚ್ಚಿಟ್ಕೊಂಡಿವಿ, ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಸಾಲ, ಎಣ್ಣೆ, ಗರಂ ಮಸಾಲ, ಉಪ್ಪು ತೊಗೊಂಡಿವಿ. ಬರ್ರಿ ಇಷ್ಟೆಲ್ಲ ತೊಗೊಂಡಿವಿ. ಈಗ ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ ಇದನ್ನು ಮಿಕ್ಸಿ ಒಳಗೆ ಹಾಕಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇಲ್ಲಿ ಹೆಚ್ಚಿದ ಕಾಯಿನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾವೇನು ತೊಗೊಂಡಿದ್ವಿ ಟಮಾಟಿ ಅದ್ರೊಳಗೆ ಅರ್ಧ ಹಾಕ್ಕೊಂಡಿವಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣಂತ. ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದೀವಿ ನೋಡಿರಿ. ಫುಲ್ ಅದು ಫೈನ್ ಆಗಿರಬೇಕು ಅಲ್ಲಿವರೆಗೂ ಮಾಡ್ಕೊಂಬಂದೀವಿ ನೋಡಿರಿ. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿವಿ. ಇವಾಗ ಅದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡಿರಿ. ಈಗ ಹೆಚ್ಚಿದ್ದಿದ್ದ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಇದು ಕಲರ್ ಬರ್ಬೇಕ್ರಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡು ಬಂತ್ರಿ. ಈಗ ಇದು ಫ್ರೈ ಆಗಿತ್ತು. ಇದಕ್ಕೆ ಟಮಾಟಿ ಹಾಕ್ಕೊಳತ್ತೀವಿ ನೋಡಿರಿ. ನಾವಲ್ಲೇ 2 ತೊಗೊಂಡಿದ್ವಿ ಟಮಾಟಿ. ಅದನ್ನು ಒಂದು ಹೆಚ್ಚಿ ಇದಕ್ಕೆ ಹಾಕಿ ಮತ್ತು ಒಂದು ಇದನ್ನು ಹಾಕಿವಿ ನೋಡಿರಿ. ಆಗಳ ಉಳ್ದಿದ್ರಾಗ ಹಾಕಿವಿ. ಇವಾಗ ಇದನ್ನು ಟಮಾಟಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ತೀವಿ ನೋಡಿರಿ. ಇದಕ್ಕೆ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತೀವಿ ನೋಡಿರಿ. ಈಗ ಗರಂ ಮಸಾಲ ಹಾಕ್ಕೊಂಡ್ರಿ. ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಖಾರ ಹಾಕ್ಕೊಳ್ತೀವಿ. ಮತ್ತು ಚಿಕನ್ ಮಸಾಲ ಹಾಕ್ಕೊಳತ್ತೀವಿ ನೋಡಿರಿ. ಈಗ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀವಿ ರೀ. ಇವಾಗ ಇದನ್ನು ಚೆಂದಾಗ ಕೈ ಆಡಿಸ್ಕೊಂಬಿಡೋಣ್ರಿ. ಎಲ್ಲದು ಮಸಾಲೆ ಕುಡ್ಕೋಬೇಕು ಅಲ್ಲಿವರೆಗೂ ಚೆಂದಾಗ ಕೈ ಆಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು 2 ಸಲ ತೊಳೆದು ಇಟ್ಕೊಂಡಿದ್ವಿ ಅರ್ಧ kg ಚಿಕನ್. ಅದನ್ನು ಹಾಕ್ಕೊಳ್ತೀವಿ ನೋಡಿರಿ. ಇದನ್ನು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳಮ್ರಿ. ಅದು ಫುಲ್ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗೂ ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಭಾಳ ಜನ ವೀಡಿಯೋ ಹಂಗೆ ನೋಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಮುಚ್ಚಿ ಕುದಿಯಾಕಿಡ್ತೀವಿ ನೋಡಿರಿ. ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕುದಿಬೇಕ್ರಿ. ಇದು ನೋಡಿರಿ ಇವಾಗ ಒಂದು 5 ನಿಮಿಷ ಆಯ್ತು ನಾವು ಕುದಿಯಾಕಿಟ್ಟ ನೋಡಿರಿ. ಸೈಡೆಲ್ಲ ನೋಡ್ಬೋದು ನೀವು ಎಣ್ಣೆ ಬಿಟ್ಟೈತಿ. ಇವಾಗ ಚೆಂದಾಗ ಮಿಕ್ಸ್ ಮಾಡೋಣಂತ್ರಿ ಇದನ್ನು. ನೆಕ್ಸ್ಟ್ ಇದಕ್ಕೆ ನಾವೇನು ಆಗಲೇ ರುಬ್ಬಿಟ್ಕೊಂಡಿದ್ವಲ್ರಿ ಪೇಸ್ಟ್, ಆ ಪೇಸ್ಟ್ನ ಹಾಕ್ಕೊಳತ್ತೀವಿ ನೋಡಿರಿ. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಫುಲ್ ಅದು ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡಂತ್ರಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಳ್ತೀವಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ರಿ. ಸ್ವಲ್ಪ ಗ್ರೇವಿ ಅಂದ್ರೆ ನೀರು ಕಡಿಮೆನೇ ಇರಬೇಕು. ಸ್ವಲ್ಪ ನೀರು ಕಡಿಮೆನೇ ಹಾಕೋರಿ. ಸೊ ಇದನ್ನು ಇನ್ನೊಂದ್ಸಲ ಚೆಂದಾಗ ಮಿಕ್ಸ್ ಮಾಡಿ ಕುದಿಯಾಕೆ ಬಿಡೋಣಂತ್ರಿ. ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕೆ ಬಿಡಾತೀವಿ ನೋಡಿರಿ. ಈಗ ನೆಕ್ಸ್ಟ್ ಇದು ಕುದ್ದೈತಿ. ನಿಮಗೆ ಹೆಂಗೆ ನೋಡಿರಿ ಎಲ್ಲ ಎಣ್ಣೆ ಬಿಟ್ಟೈತಿ. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗೈತೆ. ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ರೀ. ಟ್ರೈ ಮಾಡಿರಿ ನೀವು ಮನ್ಯಾಗ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಈಗ ನಾನು ಲಾಸ್ಟ್ ಒಂದು ಸಲ ತಿರುಗಿ ಬಿಡೋಣಂತ್ರಿ. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗೈತ್ರಿ. ಟೇಸ್ಟ್ ಅಂಕರ್ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ರೀ. ಮನ್ಯಾಗ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ತಪ್ಪದ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.